ಹೇಳಿ ಬ್ರೇಕಪ್ ಡೇ. ಕಂಡ್ರಿ ನೀವು ಚಿಯರ್ಸ್. ಎಣ್ಣೆಗೂ ಸೋಡಗೂ ಎಂತ ಒಳ್ಳೆ ನಂದು ವ್ಯಾಲೆಂಟೈನ್ಸ್ ಡೇ ಬ್ಯಾಕ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಜಾನು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಡಿಯರ್. ಗೆಸ್ ಕರೋ. ನಮ್ಮ ಅಡುಗೆ ಮನೆ ಯಾವಾಗಲೂ ಇದೇ ರೀತಿ ಫ್ರೆಶ್ ಆಗಿರಬೇಕು. ನಾನು ಅಡುಗೆ ಮಾಡೋಕ್ಕೆ ಹೋಗೋದಕ್ಕೆ ಈ ಥರ ಫ್ರೆಶ್ ಆಗಿದ್ರೆ ನನಗೂ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಮೂಡ್ ಬರುತ್ತೆ. ಹೆಂಡತಿ ಮಧ್ಯ ಯಾವುದೇ ತರಹ ಕಲಹ ಇದ್ರೂ ಇದೊಂದು ಸಣ್ಣ ಸಣ್ಣ ವಿಷಯ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಒಂದಿನ ಲೇಟ್ ಆಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ದೀವಿ. ಸೊ ಫುಲ್ ವಿಡಿಯೋ ನೋಡಿ ಹೇಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ. ಜೀವನ ಇದೇನಂತ ಅಂತಾರೆ ಅಂದ್ರೆ, ವರ್ಷದಲ್ಲಿ ಒಂದು ದಿನ, ಎಲ್ಲ ದಿನ ಖುಷಿಯಾಗಿರ್ತೀವಿ, ಅದರಲ್ಲೂ ತುಂಬಾ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ಕೆಲವೊಂದು ಈ ತರ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಜಾಸ್ತಿ ಅಂತ ನಾವು ಫೀಲ್ ಮಾಡಿ ಅದನ್ನ ಸೆಲೆಬ್ರೇಟ್ ಮಾಡಿದ್ರೆ ನಮ್ಗಿನ್ನೂ ಖುಷಿ ಆಗತ್ತೆ. ಗಂಡ ಹೆಂಡತಿ ಮಧ್ಯ ಯಾವುದೇ ತರಹ ಕಲಹ ಇದ್ರೂ ಇದೊಂದು ಸಣ್ಣ ಸಣ್ಣ ವಿಷಯ ನಮ್ಗೆ ಖುಷಿ ಕೊಡುತ್ತೆ, ಎಲ್ಲ ನಾವು ಮರ್ಸತ್ತೆ. ಆದ್ರಿಂದ ಎಲ್ಲವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಏನ್ ಇವ್ರು ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಚಿಕ್ಕ ಮಕ್ಕಳು ತರ ಅಂತ ಅನ್ಕೋಬಿಡಿ, ನಮ್ಗಿದೆ ಖುಷಿ ಕೊಡುತ್ತೆ ಅಲ್ಲ ಜನ. ಫುಲ್ ವಿಡಿಯೋ ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಬುಧವಾರ 15ನೇ ತಾರೀಕು. ಬರೀ 14 ಅಷ್ಟೇ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ 15 ಏನ್ ಡೇ ಹೇಳಿ ಬ್ರೇಕಪ್ ಡೇ. ಕಂಡ್ರಿ ನಿಜವಾಗ್ಲೂ ಸುಳ್ಳು ಅನ್ಕೋಬಿಟ್ಟವ್ರೆ. 20 ತನಕ ಆಚರಿಸ್ತಾರೆ. ಫೆಬ್ರವರಿ ಫುಲ್ ತಿಂಗಳು ವ್ಯಾಲೆಂಟೈನ್ಸ್ ಡೇ ಅಂತಾರೆ, ಬಟ್ ವಿಶ್ ಮಾಡಿದ್ಮೇಲೆ ಬ್ರೇಕಪ್ ಡೇ ಅಂದ್ಕೊಂಡು ಅದನ್ನು ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ನಾವು 14ಕ್ಕೆ ಲಾಸ್ಟು. ನಿನ್ನೆ ಬ್ಲ್ಯಾಕ್ ಡೇ ಆಗಿರೋದ್ರಿಂದ ನಿನ್ನೆ ಸೆಲೆಬ್ರೇಟ್ ಮಾಡಿರಲಿಲ್ಲ. ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಎಷ್ಟು ಗಂಟೆ? 6:15 ಆಗಿದೆ ಟೈಮು. ಇವಾಗ ಡ್ಯೂಟಿಯಿಂದ ಬಂದಿದ್ದಾರೆ. ಇವ್ರಿಗೆ ಬಿಸಿ ಬಿಸಿಯಾಗಿ ಏನಾರ ಮಾಡಿಕೊಟ್ಬಿಟ್ಟು ನಾನು ವ್ಲಾಗ್ನ ಶುರು ಮಾಡ್ತೀನಿ. ಅಷ್ಟರಲ್ಲಿ ಇವರು ಫ್ರೆಶ್ ಅಪ್ ಆಗಲಿ, ನಿಧಾನಕ್ಕೆ ಶುರು ಮಾಡೋಣ. ಏನು ಜಾನು, ಏನು ಮಾಡ್ಕೊಡ್ಲಿ? ಹೊಟ್ಟೆ ಸಿಗ್ತಿದ್ಯಾ? ಹೋ ನಾನಿವಾಗ ಅವ್ರಿಗೆ ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ ಸುಲಭವಾಗಿ. ಸ್ಯಾಂಡ್ವಿಚ್ಚು ಜೊತೆಗೆ ಚಾಕ್ಲೇಟ್ ಮಿಲ್ಕ್ ಮಾಡ್ಕೊಡ್ಲಾ ಅಥವಾ ಟೀ ಮಾಡ್ಕೊಂಡ್ಲಾ, ಕಾಫಿ ಮಾಡ್ಕೊಂಡ್ಲಾ? ಸಾಕಾ? ಆ ಥರ ಬೇಕು. ಎಸ್, ಆ ಥರ ಬೇಕು. ಆ ಥರ ಬೇಕಂತೆ. ಚಾಕ್ಲೇಟ್ ಡೇ ದಿನ ಮಾಡಿದ್ದೆ. ಚಾಕ್ಲೇಟ್ದು ಹಾಟ್ ಮಿಲ್ಕ್ ತುಂಬ ಚೆನ್ನಾಗಾಗಿತ್ತು, ಅದನ್ನು ಕೇಳ್ತವ್ರೆ. ಕಾಫಿ ಟೀ ಲೈಕ್ ಮಾಡೋರು ಅದನ್ನು ಕೇಳ್ತವ್ರೆ ಅಂದರೆ, ಸೊ ನೋಡೋಣ ಬನ್ನಿ. ಅವ್ರಿಗೆ ಬೇಗ ಬೇಗ ಮಾಡಿಕೊಟ್ಬಿಟ್ಟು ಸೆಲೆಬ್ರೇಷನ್ ಮಾಡೋಣ. ತುಂಬ ಲೇಟ್ ಮಾಡೋದು ಬೇಡ. ಒಂದಿನ ಮುಗ್ದೇ ಹೋಗಿದೆ, ಈ ದಿನ ಮುಗ್ದೋಗ್ತಿದೆ, ಅದರಿಂದ ಮಾಡೋಣ. ತಿಂತಾ ಕೂತಿರ್ಲಿ. ಏನಿಲ್ಲ, ನೋಡದೆ ಇರೋರಿಗೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಮೊದಲು ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಕಾಯ್ದಕ್ಕೆ ಇಟ್ಕೊಳ್ಳಿ. ನೀರನ್ನ ಹಾಕಬೇಡಿ. ಇದು ತಿಕ್ಕಾಗಿದ್ರೇ ಟೇಸ್ಟಿಯಾಗಿರೋದು. ಇಲ್ಲಿ ಡಾರ್ಕ್ ಚಾಕ್ಲೇಟ್ ಅಥವಾ ನಾರ್ಮಲ್ ಚಾಕ್ಲೇಟ್ಗೆ ಸ್ವಲ್ಪ ತುಪ್ಪ, ಡ್ರೈ ಫ್ರೂಟ್ಸ್ ಹಾಕಿ ಈ ಥರ ಮೆಲ್ಟ್ ಮಾಡಿ ಇಟ್ಕೊಳ್ಳಿ. ಈ ಹಾಲು ಹಾಕ್ಬಿಟ್ಟು ನೀಟಾಗಿ ಕಲಾಯಿಸ್ಬಿಟ್ಟು ಆ ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆ ಸಿಗೋ ಥರ ಈ ಥರ ಡೆಕೋರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಸಿಂಪಲ್ ಆಗಿರೋ ಲೋಟಕ್ಕೆ ಹಾಕೊಟ್ರೆ ನಿಮ್ಮ ಮಕ್ಳುಗಳು ತುಂಬ ಇಷ್ಟಪಡ್ತಾರೆ. ಇದನ್ನು ಕೋಲ್ಡ್ ಆಗು ಕುಡಿಬೋದು, ಹಾಟ್ ಆಗು ಕುಡಿಬೋದು. ಇಷ್ಟೇ ರೆಸಿಪಿ, ಇದು ಸುಲಭವಾಗಿದೆ, ಟ್ರೈ ಮಾಡಿ. ಸೊ ಈ ರೀತಿ ರೆಡಿ ಆಗತ್ತೆ. ಸಿಂಪಲಾಗಿ ಟೇಸ್ಟ್ ಮಾಡಿ. ಚಾಕ್ಲೇಟ್ ಸಿರಪ್ ಬರುತ್ತೆ, ಅದು ಯೂಸ್ ಮಾಡಿದ್ರೆ ಟೇಸ್ಟ್ ಆಗಿರಲ್ಲ. ಡಾರ್ಕ್ ಚಾಕ್ಲೇಟ್ ಅಥವಾ ನಾರ್ಮಲ್ ಚಾಕ್ಲೇಟ್ನ ಯೂಸ್ ಮಾಡಿ. ಬ್ಲ್ಯಾಕ್ ಚಾಕ್ಲೇಟ್ ಆರು ಯೂಸ್ ಮಾಡಿ, ವೈಟ್ ಚಾಕ್ಲೇಟ್ ಆರು ಯೂಸ್ ಮಾಡಿ. ಚಿಯರ್ಸ್.
ಎಣ್ಣೆಗೂ ಸೋಡಗೂ ಎಂತ ಒಳ್ಳೆ ಫ್ರೆಂಡು. ಚೆನ್ನಾಗಿದ್ಯಾ? ಇವಾಗ ರಾತ್ರಿ ಡಿನ್ನರ್ಗೋಸ್ಕರ ಸ್ವಲ್ಪ ಸ್ಪೆಷಲ್ ಆಗಿರಲಿ, ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಲ್ಲ, ಆದ್ದರಿಂದ ಕ್ಯಾಂಡಲ್ ಡಿನ್ನರ್ ಮಾಡೋಣ ಅಂತ ಒಂದು ಐಡಿಯಾ ನನ್ನಲ್ಲಿದೆ. ಅವ್ರು ಬರೋಷ್ಟರಲ್ಲಿ ಒಂದೇನೋ ಪ್ರಿಪ್ರೇಷನ್ ಮಾಡ್ತೀನಿ. ಕಟ್ಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಯಾಕಂತ ಅಂದರೆ ಕೆಲ್ಸಕ್ಕೆ ಹೋಗೋದು ಜೀವನನೇ ಇಷ್ಟು ಅನಿಸುತ್ತೆ. ಕೆಲಸ ಹೋಗಬೇಕು, ಮುಗಿಸ್ಕೊಂಬರ್ಬೇಕು, ಬಂದಮೇಲೆ ಹೋಗಿ ಮಾಡಿಸ್ಕೋಬೇಕು. ಬೆಳಗ್ಗೆ ಹೊತ್ತು ಅವ್ರು ಹೋಗೋ ಟೈಮ್ಗೆ ತೆಗ್ದಿರಲ್ಲ, ದಿನಗಳು ನೋಡಬೇಕು, ಸಂಜೆಗಳು ನೋಡಬಾರ್ದು ಅಷ್ಟೇ. ಆದ್ದರಿಂದ ಆ ರೀತಿಯಾಗಿದೆ. ಅವ್ರು ಬರೋಷ್ಟರಲ್ಲಿ ನಾನು ದಿನ ರೈಸ್ ತಿಂದು ಬೇಜಾರಾಗಿದೆ. ಆದ್ದರಿಂದ ಪನ್ನೀರು ಬಟಾಣಿ ಹಾಕಿ ಕುಲ್ಚಾ ಮಾಡಿ ರೋಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡೋಣ ಬನ್ನಿ. ಆಗಿದ್ರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ, ತುಂಬ ದಿನಗಳ ನಂತರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ನಾನಿವತ್ತು ಗ್ರೀನ್ ಕಲರ್ ಪನ್ನೀರ್ ಕುಲ್ಚಾ ಹಾಗೆ ರೋಟಿ ಮಾಡ್ತೀನಿ. ಗೋಧಿ ಹಿಟ್ಟಲ್ಲಿ ರೋಟಿ ಮಾಡ್ತೀನಿ. ಸಿಂಪಲ್ಲಾಗಿ ಫಟಾಫಟ್ ಅಂತಲೂ ಆಗಬೇಕು, ಟೇಸ್ಟಾಗೂ ಇರಬೇಕು, ಮನೆಯಿರೋ ಸಾಮಾನು ಸಹ ಇರಬೇಕು. ಜಸ್ಟ್ ಇವಾಗ ಬಟಾಣಿ ಸೀಸನು, ಬಟಾಣಿ ಇರುತ್ತೆ, ದಪ್ಪಮೆಣಸಿನ್ಕಾಯಿ ಇರುತ್ತೆ, ಪನ್ನೀರ್ ಒಂದು ತರಬೇಕಷ್ಟೇ. ಸೊ ಸಿಂಪಲ್ ಆಗಿರುತ್ತೆ. ಈ ರೆಸಿಪಿನ ಸಪ್ರೇಟ್ ವಿಡಿಯೋ ಹಾಕಿರ್ತೀನಿ, ಶಾರ್ಟ್ ವಿಡಿಯೋದಲ್ಲಿ ನೋಡಿ ಟ್ರೈ ಮಾಡಿ. ಮನೆಯೆಲ್ಲ ಘಮ ಘಮ ಅಂತ ಇದೆ. ಈ ಸತಿ ನೀವು ಈ ಥರ ಟ್ರೈ ಮಾಡಿ, ತುಂಬ ಮಸ್ತಾಗತ್ತೆ. ಇದಕ್ಕೆ ಚಪಾತಿ, ಪರೋಟ, ದೋಸೆನೂ ತಿನ್ನಬಹುದು. ಮಸ್ತಾಗಿ ಘಮ ಘಮ ಇದೆ, ಟೇಸ್ಟ್ ಜಾಕು. ನಮ್ಮ ಅಡುಗೆ ಮನೆ ಯಾವಾಗಲೂ ಇದೇ ರೀತಿ ಫ್ರೆಶ್ ಆಗಿರಬೇಕು. ನಾನು ಅಡುಗೆ ಮಾಡೋಕ್ಕೆ ಹೋಗೋದಕ್ಕೆ ಈ ಥರ ಫ್ರೆಶ್ ಆಗಿದ್ರೆ ನನಗೂ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಮೂಡ್ ಬರುತ್ತೆ. ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಅವ್ರು ಸ್ನಾನ ಮಾಡ್ಕೊಂಡು ಬರ್ತಾರೆ ಅಷ್ಟರಲ್ಲಿ ರೆಡಿ ಆಗಿಬಿಡ್ತೀನಿ ನಾನು. ಸ್ಯಾರಿ ಹಾಕ್ಲಾ ಗೌನ್ ಹಾಕ್ಲಾ, ಸ್ಯಾರಿ ಹಾಕ್ಲಾ ಗೌನ್ ಹಾಕ್ಲಾ ಅಂತ ಡಿಸೈಡ್ ಇನ್ನೂ ಮಾಡಿಲ್ಲ. ಏನು ಹಾಕ್ಲಿ ನೋಡೋಣ. ನಾನು ಏನು ಹಾಕಿರ್ತೀನಿ ಅಂತ ಇದಿಷ್ಟು ಸ್ಟಾಪ್ ಮಾಡಿಬಿಟ್ಟು ಕಮೆಂಟ್ ಮಾಡಿರಿ, ಸರಿನಾ? ಸಿಂಪಲ್ಲಾಗಿ ಗೌನ್ ಹಾಕ್ಕೊಂಡಿದ್ದೀನಿ. ಜಸ್ಟ್ ನೈಟ್ ಟೈಮ್ ಆಗಿರೋದ್ರಿಂದ ಇವಾಗ ಶೆಕೆ ಅನಿಸುತ್ತಲ್ವ, ಆದ್ದರಿಂದ ಸಿಂಪಲ್ ಮೇಕಪ್ ಅಷ್ಟೇ, ಜಾಸ್ತಿ ಗ್ರ್ಯಾಂಡ್ ಏನಿಲ್ಲ. ಮುಖಕ್ಕೆ ಲೋಟಸ್ ಕ್ರೀಮ್ ಹಚ್ಬಿಟ್ಟು ಸ್ವಲ್ಪ ಲಿಪ್ಸ್ಟಿಕ್ ಹಾಕಿ ಫೌಂಡೇಶನ್ ಹಾಕಿಬಿಟ್ಟು ಐಲೈನರೆಲ್ಲ ಹಾಕಲಿಲ್ಲ, ಜಸ್ಟ್ ಕಾಜಲ್ ಹಾಕ್ತೆ, ಬಿಂದಿ ಇಟ್ಟೆ. ಸೊ ಅದೇ ನನ್ನ ಸಿಂಪಲ್ ಮೇಕಪ್, ಜಾಸ್ತಿ ಏನೂ ಇಲ್ಲ. ಜಡೆನ ಈ ರೀತಿ ಬೊಂಪೆಟ್ ಹಾಕಿ ಸ್ವಲ್ಪ ಈ ಥರ ಮಾಡ್ಕೊಂಡಿದ್ದೀನಿ, ಬ್ರೈಡಾಗಿ ಕಾಣಿಸ್ಲಿ ಅಂತ. ನಾವು ನೈಟ್ ಟೈಮು ಸ್ವಲ್ಪ ಲೈಟಾಗಿ ರೆಡಿ ಆದರೆ ಅದು ಗ್ರ್ಯಾಂಡಾಗಿ ಕಾಣಿಸುತ್ತೆ, ಯಾಕಂದರೆ ಲೈಟ್ ಎಫೆಕ್ಟ್ ಇರುತ್ತೆ. ಮತ್ತು ಜಾಸ್ತಿ ಗ್ರ್ಯಾಂಡಾಗಿ ರೆಡಿ ಆಗಿದ್ರೆ ಏನಾಗುತ್ತೆ ಅಂದರೆ ಸ್ವೆಟ್ ಆಗುತ್ತೆ, ಯಾಕಂದರೆ ಮನೆ ಒಳಗಡೆ ಇರೋ ಕಾರಣ. ಈಚೆ ಗಾಳಿಗೆ ಸ್ವಲ್ಪ ಏನೂ ಆಗಲ್ಲ. ಈ ರೀತಿ ಅಂದ್ಬಿಟ್ಟು ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ. ನನಗೆ ಮೇಯ್ನ್ ಏನಂತ ಅಂದರೆ ಮೂಗು ಹಾಕಿ ಕಣ್ಣು ಹೈಲೈಟ್ ಆಗಬೇಕು ಅಷ್ಟೇ. ಆದ್ದರಿಂದ ಅದನ್ನು ಹೈಲೈಟ್ ಮಾಡಿ ಸಿಂಪಲಾಗಿ ರೆಡಿಯಾಗಿ ಸೊ ಸೆಲೆಬ್ರೇಷನ್ ಮಾಡಿದ್ವಿ. ಸಿಂಪಲ್ ಆದ ಮೇಕಪ್ ರೆಡಿ ಆಯಿತು. ಬನ್ನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಜಾನು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಡಿಯರ್. Love you. Love you so much. ನಮ್ಮನೆ ದೀಪ ಬೆಳಗುವುದೇನೆ. 4ನೇ ವರ್ಷದ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು ನನ್ನ ಪ್ರಿಯತಮ. ನಿಮಗೂ ಕೂಡ 4ನೇ ವರ್ಷದ ಪ್ರೇಮ ದಿನದ ಶುಭಾಶಯಗಳು ನನ್ನ ಪ್ರಿಯತಮ.
ಫೋನ್ ತೆಗೆದು ಸೆಲ್ಫಿ ತಗೊಳ್ತಾಗಿತ್ತಾ ನಿಮ್ಗೆ ಇದೆಲ್ಲ ಗಿಫ್ಟ್ ಮತ್ತೆ ನನ್ನ ಕಡೆಯಿಂದ ಇದು ಈ ಸರಿದು ಸ್ಪೆಷಲ್ ಗಿಫ್ಟ್. ಹಾಗೆ ಇನ್ನೊಂದು ಗಿಫ್ಟ್ ನಿಮ್ಗೋಸ್ಕರ. ಗಿಫ್ಟ್ ಗೆಸ್ ಕರೋ. ಗೆಸ್ ಕರೋ. ಕೈಗೆ ಹಾಕದೇ ಇರುತ್ತೆ. ನಾನು ಕೈ ಮುಚ್ಚಿ. ಸ್ಮೈಲೋ ಸ್ಮೈಲು. ನನ್ನ ಹೆಂಡತಿ ಏನ್ ಕೊಡ್ತಾಳೆ ಅಂತ. ಒಂದು ಸ್ವಲ್ಪ ಕಟ ನಿಮಗೆ ಪ್ರಾಬ್ಲಮ್. ನಾನು ಮಿಸ್ ಆಗೋಲ್ಲ ಗಟ್ಟ ಆದ್ರೆ ಅದು ಯಾವ್ದು? ಇದು ಕಿಸ್ಡೆ. ವ್ಯಾಲೆಂಟೈನ್ಸ್ ಡೇ. ಇದು ಕಿಸ್ಡೆ. ಇದು ವ್ಯಾಲೆಂಟೈನ್ಸ್ ಡೇ ಜಸ್ಟ್ ಒಂದು ಪೀಸ್ ಅಷ್ಟೇ. ಇದು ಫುಲ್ ಬ್ಯಾಗ್ ಏನು ಅಂದ್ರೆ 7 ದಿನದ್ದು 7 ಡೇ. ಇದು ಕಿಸ್ಡೆ. ಓಪನ್ ಮಾಡು. ಇದೆಲ್ಲ this one homemade. this one ಹಾಗೆ ಇದೊಂದು ಬಿಡಿ ಜಸ್ಟ್ ನೋಡಿ ನೀವು, ನಾನು ತೋರಿಸ್ತೀನಿ. ವಿಡಿಯೋ ಬರುತ್ತೆ. ಲೈಟಾಗಿ ಹಾಕಾಯ್ತು. ಇದು ಬ್ಯಾಕ್ ಲೈಟ್ ಲೈಟ್. ಎಸ್, ನೆನ್ಪು ಮಾಡ್ಕೊಳ್ಳಿ ಅಂತ. ಮರ್ತೋಗ್ಬಿಟ್ಟಿದ್ರೆ ಆಮೇಲೆ ನೀವು ಹಾಕ್ದೆ. ರೋಸ್ ಡೇ. ಟೆಡ್ಡಿ ಡೇ. ಟೆಡ್ಡಿಯಲ್ಲಿ ಓಮೆಡ್ ಟೆಡ್ಡಿ ಡೇ. ನಮ್ಮ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮುಗೀತು. ಇವಾಗ ಡಿನ್ನರ್, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ, ಬೆಳದಿಂಗಳ ಊಟ ಮಾಡೋಣ. ಕ್ಯಾಂಡಲ್ ಡಿನ್ನರ್ ಮಾಡೋಣ. ಈ ಥರ ಸೆಲೆಬ್ರೇಷನ್ ಮಾಡಿ ಎಲ್ಲ ಮಾಡಿದ್ವಿ. ಇವಾಗ ಡಿನ್ನರ್ಗೆ ರೆಡಿ ಆಗೋಣ ಬನ್ನಿ. ನಿಮ್ಗೆ ಇಷ್ಟವಾಗಿರೋದು ತುಂಬ ದಿನಗಳ ನಂತರ ಮಾಡಿದ್ದೀನಿ ಡಿನ್ನರ್ನ. ಏನಂತ ಗೆಸ್ ಮಾಡಿ. ಇಷ್ಟವಾಗೋದು ಬಿಸಿಬೇಳೆಬಾತು. ನೋ ನೋ ನೋ, ತುಂಬ ದಿನಗಳ ನಂತರ ಮಾಡೇ ಇರಲಿಲ್ಲ. ನೀವು ಥಿಂಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಚಿಕ್ಕ ಟೈಮಲ್ಲಿ ದೊಡ್ಡ ರೆಸಿಪಿ ಮಾಡಿದ್ದೀನಿ. ಅದಕ್ಕೆ ಇವತ್ತಿನ ರೆಸಿಪಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. Amazing!
ಸರ್ವ್ ಮಾಡಲಾ? ಸರ್ವ್ ಮಾಡ್ಕೋತೀರಾ ಅಂದರೆ ಹಸಿ ಬಟಾಣಿ ಕಾಳು, ಕ್ಯಾಪ್ಸಿಕಮ್ಮು, ಪನ್ನೀರ್ ಮಸಾಲ. ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ನಮ್ಮನೆ ಕಿಚನ್. ಹಾಗಿದ್ರೆ ಈ ದಿನ ನಮ್ಮದು ಒಂಥರ ಸ್ಪೆಷಲ್ ಆಗಿ ಚೆನ್ನಾಗಿತ್ತು. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಎಂಜಾಯ್ ಆಯಿತು, ನಾನು ಖುಷಿಪಟ್ಟೆ ಈ ವಿಡಿಯೋ ನೋಡಿ ಅಂತ ಅನ್ನೋದಾದರೆ ಒಂದು ಸ್ಮಾಲ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಎನ್ಕರೇಜ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.